ರಸಗೊಬ್ಬರದ ಸಮಸ್ಯೆ ಒಂದೆಡೆ, ಆದರೆ ಇನ್ನೊಂದೆಡೆ ರಸಗೊಬ್ಬರ ಖರೀದಿ ಮಾಡೋದಕ್ಕೆ ಹೋಗಿರುವಂತಹ ರೈತರಿಗೆ ಈಗ ಬಿಗ್ ಶಾಕ್ ಒಂದು ಸಿಕ್ಕಿರುವಂತದ್ದು. ಉತ್ತರ ಕರ್ನಾಟಕದಲ್ಲಿ ತಲೆದೋರಿದ ರಸಗೊಬ್ಬರ ಸಮಸ್ಯೆ. ರಸಗೊಬ್ಬರ ಖರೀದಿಗೆ ಮುಂದಾದ ರೈತರಿಗೆ ಬಿಗ್ ಶಾಕ್. ಹೆಚ್ಚಿನ ದರದಲ್ಲಿ ರಸಗೊಬ್ಬರ ಮಾರಾಟವಾಗ್ತಿದೆ ಎಂದು ಆರೋಪ ವ್ಯಕ್ತಪಡಿಸಿದ್ದಾರೆ ರೈತರು. ಎಂಆರ್ಪಿಗಿಂತ ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರುತ್ತಿರುವ ವರ್ತಕರು. ಅಂಗಡಿಯ ಮಾಲೀಕನಿಗೆ ತರಾಟೆಗೆ ತೆಗೆದುಕೊಂಡ ರೈತರು. ರಸಗೊಬ್ಬರ ಖರೀದಿಸಿದ ರೈತರಿಗೆ ಬಿಲ್ ನೀಡದೆ ವಂಚನೆ ಮಾಡ್ತಿದ್ದಾರೆ. ಬಾಲಾಜಿ ಕೃಷಿ ಕೇಂದ್ರದಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಲಾಗ್ತಿದೆ ರಸಗೊಬ್ಬರವನ್ನ. ರಾಯಚೂರಿನ ಲಿಂಗಸುಗೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂಗಡಿ ಮಾಲೀಕರ ವಿರುದ್ಧ ಈಗ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ಥಳಕ್ಕೆ ಮುದಗಲ್ ಕೃಷಿ ಅಧಿಕಾರಿ ಮಾಂತಮ್ಮ ಹಿರೇಮಠ್ ಭೇಟಿ ನೀಡಿದ್ದಾರೆ. ಮುದಗಲ್ ಈಗ ಸ್ವಾಮಿ ಅಂಗಡಿಯಾಗ ಬಿಲ್ ಹಾಕಿ ಗೊಬ್ಬರ ಕೊಡ್ತಾರ, ಅದು 350 DAP ಕೊಡ್ತಾರ. ಇವರು 1600 ಮಾರಾಕತ್ತಾರ. ಅದು ಕೂಡ ನಮಗೆ ರೈತರಿಗೆ ಉಪಯೋಗ ಆಗಂತ ಗೊಬ್ಬರನ ಟೆಸ್ಟ್ಮೆಂಟ್ ಮಾಡ್ಯಾರ. ಇವ್ರು ಬಾಂಬೆನ ತರ್ತೀವಿ, ಈಗ ಪುರಾಣ ತರ್ತೀವಿ, ವಿಜಯಪುರ ನಾವು ಕಂಪನಿ ಬೇರೆ ಮಾಡಿವಿ ಅಂತ ಹೇಳ್ತಾರ. ಅದು ನಮ್ಮ ಬೇಡ, MRP ರೇಟ್ ಐತಿ, ಅದು ನಮ್ಗೆ ಕೊಡ್ಬೇಕಂತ ನಾವು ಹೇಳಕತ್ತೀವಿ ರೈತರಿಗೆ ಅಷ್ಟ. ಅದ್ರ ಸಂಬಂಧ ಈ ಅಂಗಡಿ ಮುಂದೆ ರೆಡಿ ಮಾಡಕತ್ತೀವಿ. ಮುದಗಲ್ ಈಗ ಸ್ವಾಮಿ ಅಂಗಡಿಯಾಗ